ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್, ಗುಡ್ ಲಕ್. ಅಬ್ಸಲ್ಯೂಟ್ಲಿ ಅದೇ ಹೇಳ್ತಾ ಇದ್ದೆ, ಈ ಪರ್ಫಾರ್ಮೆನ್ಸು ಒಂದು ಪೀರಿಯಡಿಕ್ ಹೋಗುತ್ತೆ, ಒಂದು ಪ್ರೆಸೆಂಟ್ ಬರುತ್ತೆ, ಅದೆರಡೂ ಬ್ಯಾಲೆನ್ಸ್ ಮಾಡಿ ಅಷ್ಟೇ ಒಂದು ಏನೋ ಪರ್ಫಾರ್ಮೆನ್ಸ್ ರೆಂಡರ್ ಮಾಡೋದಿದೆಯಲ್ಲ, ಅದು ಎಗೈನ್ ಮೋಹನ್ ಲಾಲ್ ಸರ್ ಜೊತೆ ಅಲ್ಲೂ ಬರ್ತಾರೆ ಇಲ್ಲೂ ಬರ್ತಾರೆ, ಜೊತೆಗೆ ರಾಗಿಣಿ ಅವ್ರ ಜೊತೆ ಕೂಡ ಪರ್ಫಾರ್ಮೆನ್ಸು ಮತ್ತು ಯುನಿಕ್ ಸ್ಟೋರಿ ಲೈನ್, ಎಸ್ಪೆಷಲಿ ನಾನು ಏನಾದರೂ ಹೇಳಿದ್ರೆ ಸ್ಟೋರಿ ಲೀಕ್ ಮಾಡ್ದಂಗಿರುತ್ತೆ. ಸೊ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಪರ್ಫಾರ್ಮೆನ್ಸು, ಒಂದು ಸ್ಟೋರಿ ಲೈನ್, ಅದನ್ನು ನೀವು ಥಿಯೇಟ್ರಲ್ಲೇ ಎಂಜಾಯ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನ್ಯೂ ಇಯರ್ ಮೂವೀಸ್ಗೆ ಫೀಸ್ಟ್ ಅಂತಾನೆ ಹೇಳ್ಬೋದು. ಅದರಲ್ಲಿ ವೃಷಭ ಇಸ್ ಒನ್ ಆಫ್ ದ ಸಿನಿಮಾಸ್. ಸಮರ್ಜಿತ್ ಅವ್ರನ್ನ ನೋಡಿ ವೆರಿ 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 ಪ್ರಾಮಿಸ್ ಆ್ಯಕ್ಟರ್ ಟು ಕನ್ನಡ. ವೆಲ್ಕಮ್ ಟು ದ ಹಬ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಎರಡನೇ ಸಿನಿಮಾಗೆ ಒಂದು ಆಲ್ಮೋಸ್ಟ್ ಒಂದು 6-8 ಮೆಟ್ಲುಗಳನ್ನು ಒಟ್ಟಿಗೆ ಜಂಪ್ ಮಾಡಿದಂಥ ಒಂದು ಪ್ರಗತಿ ಸಮರ್ಜಿತ. ದಯಮಾಡಿ ಸಮಸ್ತ ನಾಡು ಈ ಚೆನ್ನಾಗಿ ಮಾಡಿದ್ರು, ಕರ್ನಾಟಕದವ್ರು ಕೈ ಬಿಟ್ಟಿಲ್ಲ. ಇಮ್ಮನ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು. ಏನಾದರೂ ಕೇಳ್ತೀರಾ? ನಾವೇ ನಮಗೆ ಹೆಮ್ಮೆ ವಿಷಯ, ಇಂಥ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು, ಆ್ಯಕ್ಷನ್ ಎಲ್ಲ ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು, ಇಮೋಷನ್ಸ್ ಹಾಕಬೇಕು. ಅದೆಲ್ಲ ನಿಜವಾಗ್ಲೂ ಸಾಮಾನ್ಯವಾಗಿರುವಂಥ ಕೆಲಸ ಇಲ್ಲವೇ ಇಲ್ಲ. ಸೊ ಐ ಆಮ್ ಟ್ರೂಲಿ ಆನರ್ಡ್ ಆ್ಯಂಡ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್. ಇಷ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ವೆರಿ ಇಮೋಷ್ನಲ್, ವೆರಿ ಓವರ್. ಯಾಕಂದರೆ ನಾನು ಇವತ್ತು ಪ್ರಮೋಷನ್ಸ್ ಆದಮೇಲೆ ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದ್ದು, ನಮಗೆ ತುಂಬ ಇಮೋಷ್ನಲಿ ಫೀಲ್ ಆಗ್ತಿದೆ. ಬಟ್ ಇಷ್ಟು ಒಳ್ಳೆ ಮಟ್ಟಕ್ಕೆ ಬಂದಿದೆ ಸಿನಿಮಾ ಅಂತ ತುಂಬ ಖುಷಿ. ಆದಷ್ಟು ಬರ್ತಾ ದಿನಗಳಲ್ಲಿ ಕನ್ನಡ ಡಬ್ಡ್ ವರ್ಷನ್ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ, ತೆಲುಗು ವರ್ಷನ್ ಕೂಡ. ಬಟ್ ಇವತ್ತು ಮಲಯಾಳಂ ಒರಿಜಿನಲ್ ನೋಡಿದ್ವಿ. ಐ ಆಮ್ ವೆರಿ ಹ್ಯಾಪಿ. ವಿ ಹ್ಯಾವ್ ಐ ಥಿಂಕ್ ಗ್ರೋನ್ ವಿತ್ ದ ಫಿಲ್ಮ್ ಅಂತ ಹೇಳ್ಬೋದು. ಬೇರೆ ಬೇರೆ ಲುಕ್ಸಲ್ಲಿ ನಾವು ಕಾಣಿಸ್ಕೊಂಡಿದ್ವಿ. ರಾಣಿ ಪಾತ್ರ ಮಾಡೋದ್ರಲ್ಲಿ ತುಂಬಾ ಖುಷಿ ಆಯಿತು ನನಗೆ. ಚಾಲೆಂಜಿಂಗ್ ಇಟ್ ವಾಸ್, ಬಿಕಾಸ್ ಅಷ್ಟು ಜ್ಯುವೆಲ್ರಿ, ಅಷ್ಟು ಕಾಸ್ಟ್ಯೂಮ್ಸ್ ಅದೆಲ್ಲ ಮಾಡಿ ಆ್ಯಕ್ಷನ್ ಮಾಡಬೇಕು, ಎಮೋಷನ್ಸ್ ಕೊಡಬೇಕು, ಸೀನ್ಸ್ ಡೈಲಾಗ್ಸ್ ಡೆಲಿವರ್ ಮಾಡಬೇಕು, ಕಷ್ಟ ಇತ್ತು. ಬಟ್ ನಾವು ಫಸ್ಟ್ ಟೈಮ್ ಈ ಥರ ಒಂದು ಪೀರಿಯಾಡಿಕ್ ಪಾತ್ರದಲ್ಲಿ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ. ಹೊಸ ವರ್ಷ ಇವಾಗ ಒಂದು ಒಳ್ಳೆ ನೋಟಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಒಂದು ಡ್ಯುಯಲ್ ಶೇಡ್ಸಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್, ದಿಸ್ ವಾಸ್ ಲೈಕ್ ದ ಸೀಕ್ರೆಟ್ ಎಲಿಮೆಂಟ್ ಆಫ್ ದ ಫಿಲ್ಮ್. ಅದ್ರ ಬಗ್ಗೆ ನಾವು ಇವತ್ತವರೆಗೂ ಮಾತಾಡೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ. ನೋಡ್ಕೊಂಬಂದೆ. ಆಲ್ ದ ಬೆಸ್ಟ್ ಎಂಟರ್ ಟೀಮ್ ಋಷಭ. ಆಮೇಲೆ ನಂದಕಿಶೋರ್ ಡೈರೆಕ್ಷನ್ನು, ಅವ್ರಿಗೆ ಒಳ್ಳೇದಾಗಲಿ. ಸಮರ್ಜಿತ್ ಇದು ಎಷ್ಟನೇ ಸಿನಿಮಾ? ಸರಿ, ಎರಡನೇದು. ಮೋಹನ್ ಲಾಲ್ ಅವರು ಮೋರ್ ದೆನ್ ಒಂದು 50 ಮಾಡಿರ್ಬೋದಾ? ಅಷ್ಟು ಮಾಡಿದಾರ. ಬಟ್ ರಿಯಲಿ ಗ್ರೇಟ್. ಯಾಕೆಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಂಥ ಒಬ್ಬ ಸೂಪರ್ ಸ್ಟಾರ್ ಮುಂದೆ ನಮ್ಮ ಕನ್ನಡದ ಹುಡುಗ ಕಣ್ಣಲ್ಲಿ ಕಣ್ಣಿಟ್ಟು ಎದೆ ಇಟ್ಟು ಅಷ್ಟು ಖಡಕ್ಕಾಗಿ ಮಾತಾಡೋದು, ಖಡಕ್ಕಾಗಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಅದಷ್ಟು ಈಸಿನೇ ಅಲ್ಲ. ಯಾಕಂದರೆ ಹೊಸ ಹುಡುಗ, ಹೊಸ ಕಲಾವಿದ ಮಾಡಿರೋದು ಒಂದು ಸಿನಿಮಾ ನೀವು ಇನ್ನೂ ಕನ್ನಡದಲ್ಲಿ. ಆಲ್ರೆಡಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದೀರಾ. ಮುಂದೆ ಹೇಳಬೇಕು ಅಂತಲ್ಲ, ನಾನು ರಿಯಲಿ ಗೂಸ್ ಬಂಪ್ಸ್ ನನಗೆ ನೋಡ್ತಾ ಇದ್ರೆ, ಇದೇನಪ್ಪ ಎರಡನೇ ಸಿನಿಮಾಗೆ ಈ ಲೆವೆಲ್ ಪರ್ಫಾರ್ಮೆನ್ಸ್ ಅಂತ. ಒಬ್ಬ ಸ್ಟಾರ್ ಲೆವೆಲ್ಗೆ ಮಾಡಿದ್ದೀರಾ. ಸೊ ನೀವು ಸ್ಟಾರ್ ಆಗ್ತೀರಾ, ಡೆಫಿನೆಟ್ಲಾಗಿ ನೀವು ಸ್ಟಾರ್ ಆಗ್ತೀರಾ. ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಕನ್ನಡ ಸಿನಿಮಾಗಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾಯಿದೆ. ಈಗ ಕನ್ನಡ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಇಲ್ಲಿತ್ಕೊಂಡು ಅಲ್ಲಿತ್ಕೊಂಡು ಎಲ್ಲ ಕಡೆ ಹೆಸರು ಮಾಡ್ತಿರೋದು ಅದು ಕನ್ನಡದ ಹೆಮ್ಮೆ. ಋಷಭ ಮಲಯಾಳಮಲ್ಲೂ ಇದೆ, ತೆಲುಗುಲಿದೆ, ನಮ್ಮ ಕನ್ನಡದಲ್ಲೂ ಇದೆ. ಎಲ್ಲ ಪ್ರೋತ್ಸಾಹ ನೀಡಿ. ಕನ್ನಡ ಚಿತ್ರರಂಗಕ್ಕೆ ಹೀರೋಗಳ ಕೊರತೆ ಭಾಳ ಇದೆ. ಯಾಕಂದರೆ ಹೀರೋಗಳಿಲ್ಲ. ಇವತ್ತು ಒಳ್ಳೊಳ್ಳೆ ಕಥೆಗಳಿದೆ, ನಿರ್ದೇಶಕರುಗಳಿದ್ದೀವಿ, ಕಥೆಗಳು ಮಾಡ್ಕೊಂಡಿದ್ದೀವಿ, ಹೀರೋಗಳಿಲ್ಲ. ಸೊ ನಿಮ್ಮನ್ನೆಲ್ಲ ನೋಡಿದಾಗ ಒಂದು ಭರವಸೆ ಬರ್ತಾಯಿದೆ. ನೆಕ್ಸ್ಟೆಲ್ಲ ನೀವೆಲ್ಲ ಒಳ್ಳೊಳ್ಳೆ ಸ್ಟಾರ್ಗಳಾಗಿ ಇಲ್ಲಿ. ಆಲ್ ದ ಬೆಸ್ಟ್ ಸಮರ್ಜಿತ್, ನಿಮ್ಗೆ ಬೆಸ್ಟ್. ಆ್ಯಂಡ್ ಹೀರೋ ಸರ್ ಆ್ಯಕ್ಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮೋಹನ್ ಲಾಲ್ ಸರ್ ಹಾಗೆ ಹೀರೋ ಸರ್ ಫೈಟಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ದಯವಿಟ್ಟು ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಕಾಂಟೆಂಟ್ ಆಗಿರ್ಬೋದು. ಥ್ಯಾಂಕ್ ಯು. ಮೊದಲ
ಮೊದಲನೇದಾಗಿ ಮೇರಿ ಕ್ರಿಸ್ಮಸ್. ತುಂಬ ಖುಷಿ ಆಯಿತು. ಇವಾಗ ತಾನೇ ಋಷಭ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ. ಆ್ಯಂಡ್ ಓಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್. ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾ ಅನಿಸುತ್ತೆ ಈ ಸಿನಿಮಾ ನೋಡಿದ್ರೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಒಂದು ಕ್ರಿಸ್ಮಸ್ಗೆ ಇದು ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಮೋಹನ್ ಲಾಲ್ ಸರ್ ಇದ್ದಾರೆ ತಂದೆ ಪಾತ್ರದಲ್ಲಿ, ಜೊತೆಗೆ ಈಗ ಆಫ್ ಸ್ಕ್ರೀನಲ್ಲಿ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವ್ರನ್ನ ನೋಡಿದಾಗೆಲ್ಲ ಸ್ಕ್ರೀನ್ ಮೇಲೆ ಸರ್ ಈ ಕ್ಯಾರೆಕ್ಟರ್ ಮಾಡಿದರೆ ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತಾ ಇತ್ತು. ಏಕೆಂದರೆ ರಿಯಲ್ ಲೈಫಲ್ಲಿ ಅವ್ರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಸಮರ್ಜಿತ್ ಸರ್ನ ಆಲ್ರೆಡಿ ನಾವು ಗೌರಿ ಸಿನಿಮಾದಲ್ಲಿ ನೋಡಿದ್ವಿ. ಸಾರಿ ಬ್ರದರ್, ಗೆಳೆಯ ಸಮರ್ಜಿತ್ ಗುಡ್ ಲಕ್. ಲುಕ್ ಲೈಕ್ ಬಾಲಿವುಡ್ ಹೀರೋ. ತುಂಬ ಖುಷಿ ಆಯಿತು ನೋಡಿ. ಬ್ರದರ್, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಸ್ಟಾರ್ ವಾರು ಅಂತ ಏನು ಇದು ಮಾಡ್ತಾರೆ, ಯಾರೋ ಹೀರೋ ಯಾರಿಗೋ ಹೊಡೆದ್ರೆ ಅಂದರೆ ಕಾಂಟ್ರವರ್ಸಿ. ಸರ್ ಇವತ್ತಿನ್ನೂ ಹೊಸಬ ಸರ್, ಗೆಳೆಯ ಹೊಸಬ. ಇವತ್ತು ಮೋಹನ್ ಲಾಲ್ ಸರ್ ಜೊತೆ ಅಷ್ಟು ಆ ಇಂಟ್ರ್ಯಾಕ್ಟ್ ಇದೆಯಲ್ಲ, ಒಂದು ಆ್ಯಕ್ಷನ್ ಸೀಕ್ವೆನ್ಸು ಮತ್ತೊಂದು ಮಗದೊಂದರಲ್ಲಿ, ಇದನ್ನು ನೀವು ಯಾವ ರೀತಿ ಪರಿಗಣಿಸ್ತೀರಾ? ಸಿನಿಮಾ ರೀತಿನೇ ನೋಡಿ ಅಂತ ಹೇಳ್ತೀನಿ. ಗೆಳೆಯ ವಿಶ್ ಗುಡ್ ಲಕ್. ನಮ್ಮ ಕನ್ನಡ ನೋಡಿದಾಗ ಒಂದು ತುಂಬ ಇಂಟೆನ್ಸ್ ಆಗಿ ಅನಿಸ್ತು. ಯಾಕಂದರೆ ಅವರು ಆ ಕಣ್ಣಲ್ಲಿ ಆ ಫೀಲ್ ತೋರಿಸಿದ್ರು. ಸೊ ಆ ಇಂಟ್ರ್ಯಾಕ್ಷನ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸರ್ ಬಗ್ಗೆ ಒಂದು ಹೇಳಬೇಕು, ಅವರು ತುಂಬ ಕಲಿಸ್ತಾರೆ ಒಬ್ಬ ಹೊಸ ನಟನಾಗಿ ಬಂದಾಗ. ನಿಜವಾಗ್ಲೂ ಅವ್ರು ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ಸ್ ಸರ್. ಅವರು ಒಂದು ಸ್ಪೆಷಲ್ ರೋಲ್ ಇದೆ, ತುಂಬ ಇಂಟೆನ್ಸ್ ಆಗಿ ಮಾಡಿ, ಅದು ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ರೋಲ್ ಆದರೂ ಚಕೋ ಇದೆ, ದಯವಿಟ್ಟು ನೋಡಿ. ನಂದಕಿಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮಸ್ಕಾರ. ಸಮಾಜ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಮಾಜದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಂಡ್ ಇವನ್ ಫೈಟಿಂಗ್ ಅನ್ನೋ ತುಂಬ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಮೂವಿ ಕೂಡ ಅಷ್ಟೇ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆ್ಯಂಡ್ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಕೂಡ ಇದೆ. ಸೊ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಒಂದು ಡಿಫ್ರೆಂಟ್ ಜಾನರ್ ಆಗಿದೆ. ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಬೇಗ ಕನ್ನಡದಲ್ಲೂ ರಿಲೀಸ್ ಆಗ್ತದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಗಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್ ಸಿಕ್ಕಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಮರ್ಜಿತ್ ಜೊತೆ ನಿಲ್ಲಕ್ಕೆ ಭಾಳ ಹೆಮ್ಮೆ, ಖುಷಿ ಆಗ್ತಾಯಿದೆ. ನಾನು ಲಂಕೇಶ್ ಫ್ಯಾಮಿಲಿನ ಲಂಕೇಶ್ ಬಗ್ಗೆ ಕೆಲಸ ಮಾಡಿದ್ದೆ, ಲಂಕೇಶ್ ಅವ್ರ ಜೊತೆ ಮಾಡಿದ್ದೆ, ಆಮೇಲೆ ಇಂದ್ರಜಿತ್ ಜೊತೆ ಮಾಡಿದ್ದೆ. ಇವತ್ತು ಸಮರ್ಜಿತ್ ಅವರ ಬೆಳವಣಿಗೆ, ಅವರ ಗ್ರೋತ್ ನೋಡಿ ಸೋ ಪ್ರೌಡ್. ನಾನು ಸಿನಿಮಾದ ಮೊದಲೇ ಅವರ ಒಂದು ಸೆಲ್ಫಿ ತಗೊಂಡೆ. ಐ ಆಮ್ ಶುವರ್ ಕನ್ನಡದ ಒಬ್ಬ ನಟ ಗ್ಲೋಬಲ್ ಲೆವೆಲಲ್ಲಿ, ಲೋಕಲ್ ಬಾಯ್ ಗ್ಲೋಬಲ್ ಲೆವೆಲಲ್ಲಿ ಖಂಡಿತ ಶೈನ್ ಆಗ್ತಾರೆ. ಆ ಎಲ್ಲ ಸೂಚನೆಗಳನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅದ್ಭುತವಾದ ಫೈಟಿಂಗ್, ಅದ್ಭುತವಾದ ಡ್ಯಾನ್ಸ್, ಕಣ್ಣಲ್ಲೇ ಮಾತಾಡುವ ಕಲೆ. ಬಹುಶಃ ಲಂಕೇಶ್ ಅವರು, ಇಂದ್ರಜಿತ್ ಅವರು ಏನು ಕನಸು ಕಾಣಿದಾರೋ, ಸಮರ್ಜಿತ್ ಆ ಕನಸನ್ನೆಲ್ಲ ನನಸು ಮಾಡ್ತಾರೆ ಭಾವನೆ. ಮತ್ತು ನನಗೆ ಬಹಳ ಖುಷಿ, ನಂದಕಿಶೋರ್ ನಮ್ಮ ಕನ್ನಡದ ಡೈರೆಕ್ಟರು, ಎಸ್ಪೆಷಲಿ ಸಮರ್ಜಿತ್ ಟೈಮ್ ಬರುತ್ತೆ, ನನಗೂ ಟೈಮ್ ಬರುತ್ತೆ ಅಂತ